ಏನೋ ಇಂಥ ಕೆಲ್ಸ ಮಾಡ್ದೆ? ಶೌರ್ಯನ್ನೇ ಸಾಯಿಸ್ಬಿಟ್ಯಾ? ಪೊಲೀಸರು ನಿನ್ನ ಸುಮ್ನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಇಲ್ಲಿ ನಾನ್ ಟೆನ್ಷನ್ ಅಲ್ಲಿ ಸಾಯ್ತಿದ್ದೀನಿ. ಏನಾದ್ರೂ ಕೆಲ್ಸ ಮಾಡೋ ಮುಂಚೆ ಯೋಚನೆ ಮಾಡಕ್ಕಾಗಲ್ವಾ? ನಿನ್ನಿಂದ ಶೌರ್ಯ ಸತ್ತೋದ ಅಂತ ಅವ್ರು ನನ್ನ ಹೊರಗಡೆ ಹಾಕಿದ್ರೆ ನನ್ನ ಪರಿಸ್ಥಿತಿ ಏನೋ? ಅಷ್ಟಕ್ಕೂ ಮನುಷ್ಯನ ನೀನು? ನನ್ ಬಗ್ಗೆ ಒಂದ್ ಸ್ವಲ್ಪನೂ ಯೋಚನೆ ಮಾಡಲ್ವಾ? ಹಲೋ, ಅಷ್ಟಕ್ಕೂ ಯಾರ್ ಮೇಡಮ್ ನೀವು? ಯಾರಿಗೋ ಮಾಡಕ್ ಹೋಗಿ ನನಗ್ ಕಾಲ್ ಮಾಡಿದೀರಾ ಅನ್ಸುತ್ತೆ. ರಾಂಗ್ ನಂಬರ್. ಮತ್ತೆ ನನಗ್ ಫೋನ್ ಮಾಡಿ ನೀವು ಸಿಕ್ಕಾಕೊಳ್ಳೋದು ಅಲ್ಲದೆ ನಮ್ಮನ್ನ ಸಿಕ್ಕಾಕ್ಸ್ಬೇಡಿ. ನೀವ್ಯಾರೋ, ಆ ಶೌರ್ಯ ಯಾರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇನ್ನೊಂದ್ಸರಿ ನನಗೆ ಕಾಲ್ ಮಾಡಬೇಡಿ, ಓಕೆನಾ? ಸಿದ್ದು, ಆಗೋಯ್ತು. ಎಸ್, ಶೌರ್ಯ. ಎಸ್ ಸಿದ್ದು, ನೀನ್ ಮಾಡಿರೋ ಕೆಲ್ಸಕ್ಕೆ ನಂಗೆ ಭಯ ಆಗ್ತಿದೆ. ಯಾಕೆ ಸ್ಯಾಮ್ ಭಯ? ಇಷ್ಟ ದಿನ ನಮಗ್ ಭಯ ಪಡಿಸಿ ಹೊರಗಡೆ ಸ್ವಾತಂತ್ರ್ಯವಾಗಿ ಓಡಾಡಕ್ಕೂ ಬಿಡದೇ ಇರೋ ಆ ಶೌರ್ಯ ಸತ್ತೋದ. ಎಸ್, ಆ ಶೌರ್ಯ ಸತ್ತೋದ. ಅವನಿದಾನೆ ಅನ್ನೋ ಧೈರ್ಯದಿಂದ ಓಡಾಡ್ತಿರೋ ಕಲ್ಯಾಣಿ ಕೂಡ ಈಗ ಸತ್ತಿರೋ ಶವಕ್ಕೆ ಸಮಾನ. ಕಲ್ಯಾಣಿ ಮಾತ್ರ ಅಲ್ಲ, ಆ ಮನೇಲಿ ಎಲ್ರದ್ದು ಇದೇ ಪರಿಸ್ಥಿತಿ. ಶೌರ್ಯನ ಸಾಯಿಸಿ ನಾವು ತುಂಬಾ ದೊಡ್ಡ ತಪ್ಪು ಮಾಡಿದ್ವಿ ಅನ್ನಿಸ್ತಿದೆ ಸಿದ್ದು. ಏನ್ ತಪ್ಪು? ಏನ್ ತಪ್ಪು? ಅಷ್ಟಕ್ಕೂ ಈ ಕೆಲಸನ ಯಾವತ್ತೋ ಮಾಡ್ಬೇಕಿತ್ತು ಸ್ಯಾಮ್. ಅವನ್ ಸತ್ತ ಅಂತಿದ್ದಾಗೇನೆ ಎಷ್ಟು ರಿಲೀಫ್ ಆಗ್ತಿದ್ಯೋ ಗೊತ್ತಾ? ನಿನಗೆ ರಿಲೀಫ್ ಅನ್ನಿಸ್ತಿದ್ಯೇನೋ? ನನ್ಗೆ ಟೆನ್ಷನ್ ಆಗ್ತಿದೆ. ಯಾಕೆ ಸ್ಯಾಮ್ ಟೆನ್ಷನ್? ಅವನ್ ಇವಾಗ ನಿನ್ ಗಂಡ ಅಲ್ಲ ಅಲ್ವಾ? ನಿನ್ ಗಂಡ ನಾನು. ನಿನ್ ಕುತ್ತಿಗೆಗೆ ತಾಳಿ ನಾನ್ ಕಟ್ಟಿರೋದು. ಅವ್ರ ಬಗ್ಗೆ ಯಾಕಿನ್ನೂ ಫೀಲ್ ಆಗ್ತಾ ಇದ್ಯಾ? ಬಾ, ನನ್ನಂತವನ ಹತ್ರ ಸುಮ್ನೆ ಇಟ್ಕೋಬಾರ್ದು ಸ್ಯಾಮ್. ಏಟ್ ಬಿದ್ದೇ ಬೀಳುತ್ತೆ. ರೊಚ್ಚಿಗೇಳಿಸ್ದೆ ಬಿಡ್ತೀನ. ಆದ್ರೂ ಅವನನ್ನ ನಾನು ಸಾಯಿಸಿಲ್ಲ ಅಂದ್ರೆ ಅವನು ನಿನ್ನ ನನ್ನ ಇಬ್ರನ್ನು ಹುಡ್ಕೊಂಬಂದ್ ಸಾಯಿಸ್ತಾನೆ. ಅದಕ್ಕೆ ಅವನಿಗೆ ಚಾನ್ಸೇ ಕೊಡ್ದೇನೆ ನಾನೇ ಮುಗಿಸ್ಬಿಟ್ಟೆ. ಅವನನ್ನ ಸಾಯಿಸೋದಕ್ಕೆ ಮೊದಲನೇ ಸರಿ ಸುಪಾರಿ ತಗೊಂಡಿನ್ ಸ್ಯಾಮ್. ಆ ದುಡ್ಡು ಹೇಗ್ ಬಂತು ಗೊತ್ತಾ? ಯಾರು ಕೊಟ್ರು ಅಂತ ಗೊತ್ತಾ? ಬಾಯ್ ಗ್ಯಾಂಗ್. ಇವನ್ ಪೊಲೀಸ್ ಆಫೀಸರ್ ಆಗಿ ಚಾರ್ಜ್ ತಗೊಂಡು ಹೊಸದ್ರಲ್ಲಿ ಬಾಯಿಗೆ ತುಂಬಾ ತೊಂದರೆ ಕೊಟ್ಟಿದ್ದ. ಅದಕ್ಕೆ ಇವರು ಅವನನ್ನು ಎತ್ತೋದಕ್ಕೆ ವೇಟಿಂಗ್. ನಾನ್ ಸಿಕ್ಕದೆ ನನಗೆ ಆಫರ್ ಕೊಟ್ರು. ಹಿಂದೆ ಬಾಯಿ ಇದ್ದಿದ್ದಕ್ಕೆ ಆ ಗನ್ಸು ಬಾಂಬ್ಸು ಎಲ್ಲ ಬಂತು. ಇವಾಗ ಅವ್ರ ದ್ವೇಷನೂ ತೀರ್ತು, ನಮ್ಗೆ ಅಡ್ಡನೂ ಇಲ್ದೇ ಇರೋಗಾಯ್ತು. ಇನ್ನು ಕಲ್ಯಾಣಿ ಇದ್ರು ಇಲ್ದೇ ಇರೋ ಹಾಗೆ. ಕಲ್ಯಾಣಿ ಚಾಪ್ಟರ್ ಕ್ಲೋಸ್. ಯಸ್. ಅಮ್ಮ ಹೇಳಿಮ್ಮ, ಸ್ವಲ್ಪ ಜ್ಯೂಸ್ ಕುಡಿರಿ. ಹೇಳಿಮ್ಮ. ಕುಡಿರಿಮ್ಮ. ಅಮ್ಮ ಸ್ವಲ್ಪ ಕುಡಿರಿ.
ನಮ್ಮನೆ ದೀಪನ ಆರಿಸಿ ಆ ದೀಪಕ್ಕೆ ದೀಪ ಹಚ್ತಿದ್ಯಲ್ಲೇ ಎಲ್ಲ ನನ್ ಕರ್ಮ 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 ನನ್ ಕರ್ಮ. ನಿಮ್ಮನ್ನ ವಿಚಾರಿಸೋದಕ್ಕೆ ಐಜಿ ಸರ್ ಬರ್ತಿದ್ದಾರೆ. ಇಂಥ ಸಿಚುವೇಶನ್ ಅಲ್ಲಿ ನಾನ್ ನಿಮ್ಮ ಮನೆಗೆ ಬರ್ಬೇಕಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಶೌರ್ಯ ಅವ್ರ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇಂಥ ಒಳ್ಳೆ ಆಫೀಸರ್ನ ಕಳ್ಕೊಂಡಿರೋದು ನಮಗೂ ತುಂಬಾ ನೋವಾಗ್ತಿದೆ. ಅವ್ರ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ. ಶೌರ್ಯ ಇಲ್ಲ ಅನ್ನೋ ವಿಷಯನ ನೀವು ಜೀರ್ಣಿಸ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ನಿಮ್ ಕುಟುಂಬಕ್ಕೆ ನಮ್ ಡಿಪಾರ್ಟ್ಮೆಂಟ್ ಇಂದ ಏನೇ ಹೆಲ್ಪ್ ಬೇಕು ಅಂದ್ರೂ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅಂತ ಒಳ್ಳೆ ಮೊಮ್ಮಗನೆ ಹೋದ್ಮೇಲೆ ಇನ್ನು ನೀವು ನಮಗ್ ಮಾಡುವಂತ ಸಹಾಯ ಏನಿರುತ್ತಮ್ಮ? ನಿಮ್ಗಾಗಿರೋ ನಷ್ಟನ ಯಾರೂ ತೀರ್ಸೋಕ್ಕಾಗಲ್ಲ. ಬಟ್ ನೀವು ಧೈರ್ಯವಾಗಿರ್ಬೇಕು. ಇವ್ರಿಗೋಸ್ಕರ ಸಂಕಟ ಪಡೋದಲ್ಲ, ಶೌರ್ಯ ಅವ್ರು ಮಾಡ್ಬೇಕಾಗಿರೋ ಕೆಲ್ಸನ ನೀವು ಪೂರ್ತಿ ಮಾಡ್ಬೇಕು. ಹಾಸ್ಪಿಟಲ್ ಅಲ್ಲಿ ನೀವು ಕೇಳಿದ್ರಿ, ಶೌರ್ಯನ್ ಸಾಯಿಸಿದ ಹಂತಕರು ಸಿಕ್ಕಿದ್ರೆ ನನ್ಗೊಪ್ಸಿ ನಾನೇ ಸಾಯಿಸ್ತೀನಿ ಅಂತ. ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ. ಅದೇ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಅವನ್ಗೆ ಶಿಕ್ಷೆ ಕೊಡೋ ಹಾಗೆ ಮಾಡಿದ್ರೆ ಅದು ನಿಮ್ ಡ್ಯೂಟಿ. ಅದಕ್ಕೆ ಶೌರ್ಯ ಇಷ್ಟಪಡೋ ಆ ಯೂನಿಫಾರ್ಮ್ನ ನೀವು ಹಾಕೊಳ್ಳೋ ಅವಕಾಶ ಕೊಡ್ತೀನಿ.
ಡಿಗ್ರಿ ಇನ್ನು ಪೂರ್ತಿ ಮಾಡದೇ ಇರೋದ್ರಿಂದ ಸ್ವಲ್ಪ ದಿನ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಿ. ಬೇಡ, ನನಗೆ ಯಾವ ಜಾಬು ಬೇಡ. ನಮ್ಮ ಯಜಮಾನ್ರ ನೆನಪಲ್ಲೇ ಇರೋದಕ್ಕೆ ಬಿಟ್ಬಿಡಿ. ಕ್ಷಮಿಸಿ ಮೇಡಮ್, ನನ್ನ ಮಗಳು ಗಂಡನ್ ಕಳ್ಕೊಂಡು ದುಃಖದಲ್ಲಿದ್ದಾಳೆ. ನನ್ಗೆ ಅರ್ಥ ಆಗುತ್ತೆ, ಆದ್ರೆ ನಿಮ್ ಮಗಳಿಗೆ ಒಂದ್ ವಿಷಯ ಅರ್ಥ ಆಗೋ ಹಾಗೆ ಹೇಳಿ. ಆ ನೋವಿಂದ ಆಚೆ ಬರ್ಬೇಕು ಅಂದ್ರೆ ಒಂದ್ ಬದಲಾವಣೆ ಬೇಕು. ಅದು ಅವ್ರ ಗಂಡ ಇಷ್ಟಪಡೋ ಡಿಪಾರ್ಟ್ಮೆಂಟ್ಗೆ ಬರೋದಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬರ್ತೀನಿ. ಸುಮ್ಮನೆ ದಮಯಂತಿ, ಅಳ್ಬೇಡ. ಕಲ್ಯಾಣಿ, 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 ನಾನು ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋದು ನನ್ನ ಕನಸು. ಆ ಕನಸು ನಾನು ಚಿಕ್ಕವನಾದಾಗ್ಲಿಂದ ನನ್ನ ಜೊತೆ ಪ್ರಯಾಣ ಮಾಡ್ತಾನೆ ಬಂದಿದೆ. ನನ್ನ ಕನಸನ್ನು ನಿಜ ಮಾಡ್ಕೊಳ್ಳೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ, ಎಷ್ಟು ಹಠದಿಂದ IPS ಓದಿದ್ದೀನೋ ನನಗೆ ಮಾತ್ರ ಗೊತ್ತು. ಪೊಲೀಸ್ ಆಫೀಸರ್ ಆದಮೇಲೆ ಅಧಿಕಾರದಿಂದ ನನಗೆ ಅಹಂ ಬಂದಿರಬಹುದು, ನಾನು ತುಂಬ ರೂಢಾಗಿರಬಹುದು. ನಿನ್ನ ಮದುವೆ ಮಾಡ್ಕೊಂಡಿದ್ದು ಅದೇ ಹಠದಿಂದಾನೆ. ಆದರೆ ನನ್ನನ್ನು ಬದಲಾಯಿಸಿ ಹೆಜ್ಜೆ ಹೆಜ್ಜೆಗೂ ಪ್ರೀತಿಯಿಂದ ನನಗೆ ಸಪೋರ್ಟ್ ಮಾಡಿರೋ ನೀನು ಅಂದ್ರೆ ನಿನ್ನನ್ನು ಬಿಟ್ಟು ಹೋಗೋಕ್ಕಾಗದೇ ಇರೋಷ್ಟು ಇಷ್ಟ. ನನ್ನ ಇಷ್ಟನ ಅರ್ಥ ಮಾಡ್ಕೊಂಡಿರೋ ನನ್ನ ಹೆಂಡತಿಯಾಗಿ ನನ್ನ ಆಸೆನ, ನನ್ನ ಗುರಿನ ಕೂಡ ಮುಂದಕ್ಕೆ ತಗೊಂಡು ಹೋಗ್ತೀಯ ಅನ್ನೋದು ನನ್ನ ನಂಬಿಕೆ. ನನ್ನ ನಂಬಿಕೆನ ನೀನು ಉಳಿಸ್ತೀಯ ಅಲ್ವಾ?
ಕಲ್ಯಾಣಿ, ಸಮಾಧಾನ ಮಾಡ್ಕೊಮ್ಮ. ಕಣ್ಣೀರನ್ನೋದು ಕಷ್ಟಗಳಿಗೆ ಪರಿಹಾರ ಆಗೋದಿಲ್ಲ. ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನಗೆ ಬರಬಾರ್ದು ಕಷ್ಟ ಬಂದ್ಬಿಡ್ತು. ಹಾಗಾಗೋಯ್ತಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿ ಹೋಗಲ್ಲ. ಆ ಕಮಿಷನರ್ ಹೇಳಿದ್ದೆಲ್ಲ ನಿಜನೇ ಅಮ್ಮ. ನೀನೀಗ ಶೌರ್ಯನೇ ನೆನೆಸ್ಕೊಂಡು ಕೊರಗ್ತಾ ಕೂತ್ಕೊಂಡ್ರೆ ಸರಿ ಹೋಗಲ್ಲ. ಶೌರ್ಯನ ಆಸೆಗಳನ್ನೆಲ್ಲ ನೀನ್ ಪೂರೈಸಬೇಕು. ಹೆಂಡತಿಯಾದವಳ ಕರ್ತವ್ಯ ಕೂಡ ಅದೇನೆ. ಗಂಡ ಬದುಕಿರೋವರೆಗೂ ಅವನ ಆಸೆಗಳನ್ನ ಪೂರೈಸೋದಷ್ಟೇ ಕರ್ತವ್ಯ ಅಲ್ಲ. ಗಂಡ ಹೋದ ಮೇಲೂ ಕೂಡ ಅವನು ಏನೇನು ಕನಸುಗಳನ್ನೆಲ್ಲ ಕಂಡಿದ್ನೋ ಅದನ್ನ ಹೆಂಡತಿಯಾದವಳು ಪೂರೈಸಬೇಕು. ಅದೇ ಕಣಮ್ಮ ಹೆಂಡತಿ ಮಾಡಬೇಕಾಗಿರೋ ಧರ್ಮ. ನೀನ್ ಈ ರೀತಿ ದುಃಖ ಪಡ್ತಾ ಇದ್ರೆ ಶೌರ್ಯನ ಆತ್ಮಕ್ಕೆ ಶಾಂತಿ ಸಿಕ್ಕೋಲ್ಲಮ್ಮ. ನೀನೇ ಖಾಕಿ ಬಟ್ಟೆ ಹಾಕೊಂಡಾಗ್ಲೇನೆ ದಮಯಂತಿ, ಅವ್ನು ನಮ್ಮನ್ನು ಬಿಟ್ಟು ಹೋದಾಗಿಂದ ನೀನ್ ಹೀಗೆ ಅಳ್ತಾನೆ ಇದ್ಯಾ? ನೀನ್ ಹೀಗೆ ಇದ್ರೆ ನಿನಗೇನಾಗ್ಬಿಡುತ್ತೋ ಅಂತ ನನಗ್ ಭಯ ಆಗ್ತಾ ಇದೆ. ನನ್ನ ತನಕ ನನ್ನ ಕಣ್ಮುಂದೆ ಓಡಾಡ್ಕೊಂಡಿದ್ದು ಮಗ ಇವತ್ತೆಲ್ಲ ರೀ. ನನ್ಗಿದ್ದೊಬ್ನೇ ಒಬ್ಬ ಮಗ. ನನಗೆ ಹೇಗೆ ಅನ್ಯಾಯ ಮಾಡಿ ಹೊರಟೋಗ್ತಾನೆ ಅನ್ಕೊಂಡಿರ್ಲಿಲ್ಲ. ನನ್ಗೆ ಯಾರು ಏನೇ ಅಂದ್ರು, ಎಷ್ಟೇ ದುಃಖ ಕೊಟ್ರು, ನನ್ ಮಗ ಮಾತ್ರ ಯಾವತ್ತೂ ನನಗೊಂದು ಮಾತು ಹಿಂದಿರುಗಾಡ್ದವನಲ್ಲ. ಯಾವತ್ತೂ ನನಗೆ ಎದುರು ಜವಾಬ್ ಕೊಟ್ಟವನಲ್ಲ ಅಂತ ನನ್ನ ಮಗ ನನ್ನ ಬಿಟ್ಟು ಹೊರಟೋದಾರೆ. ಈ ತಾಯಿನ ಅನಾಥೆ ಮಾಡ್ಬಿಟ್ಟು ಹೊರಟೋದಾರೆ.